ನಾನ್ ನಿಮ್ಗೊಂದು ಮ್ಯಾಜಿಕ್ ತೋರಿಸ್ಲಾ? ಇಲ್ಲಿರೋ ಚಿಟ್ಟೆನ ಅರಿಶಿಣದ ಬಣ್ಣದಿಂದ ಬಣ್ಣ ಹಚ್ತಿದ್ದೀನಿ. ಅರಿಶಿಣ ಯೆಲ್ಲೋ ಕಲರ್ ಇದೆಯಾ? ಇಲ್ಲಿ ನಾನೀಗ ಬಣ್ಣ ಹಚ್ತಿದ್ದೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಇದು ಕೆಂಪು ಬಣ್ಣಕ್ಕೆ ಟರ್ನ್ ಆಗಿದೆ. ಯಾಕಪ್ಪ ಈ ಥರ ಕೆಂಪು ಬಣ್ಣಕ್ಕೆ ಟರ್ನ್ ಆಗಿದೆ? ಹೆಂಗಾಯ್ತು? ನಾನು ಹಚ್ಚಿದ ಬಣ್ಣ ಅರಿಶಿಣ ಅಲ್ವಾ ಅಂತ ಹೇಳಿದ್ರೆ, ಇಲ್ಲೇ ಒಂದು ಟ್ವಿಸ್ಟ್ ಇರೋದು. ಇಲ್ಲಿ ನಾವು ಅರಿಶಿಣ ಬಣ್ಣ ಹಚ್ಚಿದಾಗ ಯಾಕೆ ಕೆಂಪಾಗಿದೆ ಅಂತ ತಿಳ್ಕೊಳ್ಳೋಣವಾ? ಅರಿಶಿಣ ಅನ್ನೋದು ಬರೀ ಮಸಾಲೆ ಪದಾರ್ಥ ಮಾತ್ರ ಅಲ್ಲ, ಇದೊಂದು ಗುಪ್ತ pH ಸಂಶೋಧಕ. ಪ್ರಕೃತಿನಲ್ಲಿ ಅರಿಶಿಣವನ್ನ ಹೊರತುಪಡಿಸಿ ನಮಗೆ ಗುಲಾಬಿ ಅನ್ನೋದು, ನೇರಳೆ ಜ್ಯೂಸ್ ಆಗಿರ್ಲಿ, ಎಲೆಕೋಸ್ ಆಗಿರ್ಲಿ, ಇವೆಲ್ಲನೂ ಒಂದು pH ಸಂಶೋಧಕ ಆಗಿರುತ್ತೆ. ಇಲ್ಲಿ ನಾವು ಅರಿಶಿಣದ ಬಗ್ಗೆ ಕಲ್ತ್ಕೋತಾ ಹೋಗೋಣ. ಅರಿಶಿಣದೊಟ್ಟಿಗೆ ಬೇರೆ pH ಸಂಶೋಧಕಗಳ ಬಗ್ಗೆನೂ ನಾವು ಕಲ್ತ್ಕೋತಾ ಹೋಗೋಣ. ಇಲ್ಲಿ ನಾನೇನ್ ಮಾಡಿದ್ದೆ, ಅರಿಶಿಣದ ಜೊತೆ ಪೇಂಟ್ ಮಾಡೋಕ್ಕಿಂತ ಮುಂಚೆ ಹ್ಯಾಂಡ್ ಸ್ಯಾನಿಟೈಸರಲ್ಲಿ ನಾನು ಈ ರೀತಿ ಪೇಂಟ್ ಮಾಡ್ತಿದ್ದೀನಿ. ನಂತರ ಇದ್ರ ಮೇಲೆ ಅರಿಶಿಣದಲ್ಲಿ ಪೇಂಟ್ ಆದಾಗ ಸಿಟ್ಟೆ ಬಣ್ಣ ಕೆಂಪಾಗ್ತಿದೆ. ವಾವ್, ಮ್ಯಾಜಿಕ್ ಅಂತ ಅನಿಸ್ತಿಲ್ವಾ? ಮ್ಯಾಜಿಕ್ ಅಷ್ಟೇ ಅಲ್ಲ, ಇದು ಬಂದು ಕಂಪ್ಲೀಟ್ಲಿ ವಿಜ್ಞಾನ. ಯಾಕೆ ಹೀಗಾಯ್ತು ಅಂತ ಕಲ್ತ್ಕೊಳ್ಳೋಣವಾ? ಯಾಕಂದ್ರೆ ಈ ಸ್ಯಾನಿಟೈಸರು, ಶಾಂಪು, ಸೋಪು ಇವೆಲ್ಲನೂ ಪ್ರತ್ಯಮ್ಲ. ಇದನ್ನ ಅರಿಶಿಣದ ಜೊತೆ ಬೆರೆಸಿದಾಗ ಕೆಂಪು ಕಿತ್ತಳೆ ಬಣ್ಣಕ್ಕೆ ಚೇಂಜ್ ಆಗ್ತದೆ. ಅದಕ್ಕೋಸ್ಕರನೇ ಈಗ ನಮ್ಮ ಶರ್ಟ್ ಮೇಲೆ ಅರಿಶಿಣ ಬಿದ್ದಾಗ ನಾವೇನಾದ್ರೂ ಸೋಪಿನಿಂದ ತೊಳೆದ್ರೆ ಇದು ಕೆಂಪು ಕಿತ್ತಳೆ ಬಣ್ಣಕ್ಕೆ ಚೇಂಜ್ ಆಗುತ್ತೆ. ಈಗ ನಾವು ಅರಿಶಿಣನ ಪ್ರತ್ಯಮ್ಲ ಜೊತೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂತ ನೋಡಿದ್ವಿ. ಅದೇ ಈಗೇನ್ ಮಾಡೋಣ, ಆಮ್ಲೀಯ ವಸ್ತು ಅಥವಾ ತಟಸ್ಥ ವಸ್ತು ನೀರಿನ ಜೊತೆ ನಾವು ಅರಿಶಿಣವನ್ನ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಚೆಕ್ ಮಾಡೋಣವಾ? ಇಲ್ಲಿ ಯಾವುದೇ ಬಣ್ಣದ ಬದಲಾವಣೆ ಇಲ್ಲ. ಈಗ ಗೊತ್ತಾಯ್ತಲ್ವಾ? ಅರಿಶಿಣವನ್ನ ನಾವು ಮಿಕ್ಸ್ ಮಾಡಿದಾಗ ಯಾವುದೇ ಬಣ್ಣ ಬದಲಾಗ್ತಿಲ್ಲ ಅಂದ್ರೆ ಅವು ಒಂದು ಆಮ್ಲೀಯ ವಸ್ತು ಆಗಿರುತ್ತೆ ಅಥವಾ ನೀರಾಗಿರುತ್ತೆ, ಅಂದ್ರೆ ತಟಸ್ಥ ದ್ರಾವಣ ಆಗಿರುತ್ತೆ. ಅದೇ ಕಲರ್ ಚೇಂಜ್ ಆಗ್ತಿದೆ ಅಂದ್ರೆ ಅದು ಪ್ರತ್ಯಮ್ಲದ ದ್ರಾವಣ ಆಗಿರುತ್ತೆ. ಈಗ ಅರಿಶಿಣದ ಕಥೆ ಮುಗೀತು. ನೆಕ್ಸ್ಟ್ ಇಲ್ಲಿ ಬಂದಿದ್ದೇನು? ಕೆಂಪು ಗುಲಾಬಿ ಸೂಚಕ. ನೀವೇ ಸ್ವತಃ ಕೆಂಪು ಗುಲಾಬಿ ಸೂಚಕವನ್ನ ರೆಡಿ ಮಾಡ್ಬೇಕೀಗ. ನಾ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಮೊದ್ಲಿಗೆ ಎಂತ ಮಾಡ್ಬೇಕಂದ್ರೆ, ಈಗ ಗುಲಾಬಿ ದಳವನ್ನ ಕಿತ್ಕೊಬರ್ಬೇಕು. ನಂತರ ಒಂದು ಕಪ್ಪಲ್ಲಿ ಹಾಕಿ ನೀವು ಇದನ್ನ ಪುಡಿ ಮಾಡಬೇಕು. ಅಂದ್ರೆ ಈಗ ಜಜ್ಜಿ ಮಾಡಿ ಪುಡಿ ಮಾಡಿ. ನಂತರ ಒಂದು ಲೋಟದಲ್ಲಿ ಹಾಕಿ ಈ ಲೋಟಕ್ಕೆ ದಳಗಳನ್ನ ಹಾಕ್ಬಿಟ್ಟು ಇದಕ್ಕೆ ನೀವು ಬಿಸಿ ನೀರು ಹಾಕಿ ಕ್ಯಾಪನ್ನ ಮುಚ್ಚಿ. ನಂತರ ಇನ್ನೊಂದು ಹೊಸ ಲೋಟ ತಗೊಂಡು ಈ ಕಾಫಿ ಸೋಸೋದಿರುತ್ತಲ್ವಾ, ಕಾಫಿ ಟೀ ಸೋಸೋದು, ಅದರಲ್ಲಿ ನೀವು ಈ ದಳದ ರಸವನ್ನ ಸೋಸ್ಬೇಕು. ನೋಡಿ, ಈ ತರ ಸೋಸಿದ ನಂತರ ಬರುತ್ತಲ್ವಾ, ರೆಡಿಯಾಗಿದೆ ನಮ್ಮ ಕೆಂಪು ಗುಲಾಬಿ ಸೂಚಕ. ಈಗೇನ್ ಮಾಡೋಣ, ಈ ಸೂಚಕವನ್ನ 3 ಭಾಗ ಮಾಡ್ಕೊಳ್ಳೋಣ. ABC ಅಂತ 3 ಭಾಗ ಮಾಡಿ ಮೊದಲನೇ ಭಾಗಕ್ಕೆ ನಾವೆಂತ ಮಾಡೋಣ ಅಂದ್ರೆ ನಿಂಬೆ ರಸವನ್ನ ಹಾಕೋಣ. ನಿಂಬೆ ರಸ ಬಂದು ಆಮ್ಲೀಯ ದ್ರಾವಣ. ನಿಂಬೆ ರಸ ಹಾಕ್ದಾಗ ಏನಾಗ್ತಿದೆ, ಇಲ್ಲಿ ಬಣ್ಣ ಅನ್ನೋದು ಗಾಢವಾಗಿದೆ, ಕೆಂಪು ಬಣ್ಣಕ್ಕೆ ಟರ್ನ್ ಆಗಿದೆ. ಅದೇ ನಾವು ನೀರು ಹಾಕಿ ನೋಡಿದಾಗ ನೀರನ್ನೋದು ತಟಸ್ಥ ದ್ರಾವಣ. ಏನಾಗ್ತಿದೆ, ಇಲ್ಲಿ ಯಾವುದೇ ಬಣ್ಣದ ಬದಲಾವಣೆ ಕಾಣಿಸ್ತಿಲ್ಲ. ಅದೇ ಏನಾದ್ರೂ ಇಲ್ಲಿ ಶಾಂಪೂ ಹಾಕಿದ್ರೆ ಶಾಂಪೂ ಅನ್ನೋದು ಪ್ರತ್ಯಮ್ಲ. ಶಾಂಪೂ ಹಾಕ್ದಾಗ ಏನಾಗ್ತಿದೆ ಅಂದ್ರೆ ಹಸಿರು ಬಣ್ಣಕ್ಕೆ ಬದಲಾಗ್ತಿದೆ. ವಾವ್, ಚೆನ್ನಾಗಿದೆ ಅಲ್ವಾ? ಇಲ್ಲಿ ಕೆಂಪು ಗುಲಾಬಿ ಬಣ್ಣ ನೋಡಿ. ಈಗ ಲಿಟ್ಮಸ್ ಪೇಪರು ಸಹ ಕೆಂಪು ಗುಲಾಬಿ ಬಣ್ಣನೇ ಆಗಿರುತ್ತೆ. ಇದೊಂದು ಪ್ರಕೃತಿಯಲ್ಲಿರೋ ಸೂಚಕ ಅಂತ ಹೇಳ್ಬೋದು. ಇದರಲ್ಲಿ ನಾವು ಪ್ರತ್ಯಮ್ಲ ಮಿಕ್ಸ್ ಮಾಡಿದಾಗ ಏನಾಗ್ತಿದೆ, ಹಸಿರು ಬಣ್ಣಕ್ಕೆ ಬದಲಾಗ್ತಿದೆ. ಇದನ್ನೆಲ್ಲ ತಲೆಲಿಟ್ಕೊಳ್ಳಿ. ಸಂಕ್ಷಿಪ್ತವಾಗಿ ನೋಡೋದಾದ್ರೆ ನಮ್ಮ ಟೂಲ್ ಕಿಟ್ ನಲ್ಲಿರುವ ಸೂಚಕ ಯಾವ್ದ್ಯಾವ್ದು? ಒಂದು ಅರಿಶಿಣ, ಒಂದು ಕೆಂಪು ಗುಲಾಬಿ. ಈಗ ಅರಿಶಿಣವನ್ನ ನಾವು ಪ್ರತ್ಯಮ್ಲದ ಜೊತೆ ಬೆರೆತಾಗ ಕೆಂಪು ಕಿತ್ತಳೆ ಬಣ್ಣಕ್ಕೆ ಬದಲಾಗ್ತಿದೆ. ಅದೇ ಆಮ್ಲದ ಜೊತೆ ಅಥವಾ ನೀರಿನ ಜೊತೆ ಬೆರೆಸಿದಾಗ ಏನಾಗ್ತಿದೆ, ಯಾವುದೇ ಬದಲಾವಣೆ ಕಾಣಿಸ್ತಿಲ್ಲ. ಅದೇ ತರ ಕೆಂಪು ಗುಲಾಬಿ ಸೂಚಕದಲ್ಲಿ ನಾವು ಇದನ್ನ ಪ್ರತ್ಯಮ್ಲದ ಜೊತೆ ಮಿಕ್ಸ್ ಮಾಡಿದಾಗ ಹಸಿರು ಬಣ್ಣ ಅನ್ನೋದು ಕಾಣಿಸ್ತಿದೆ. ಅದನ್ನೇ ನಾವು ಆಮ್ಲೀಯ ದ್ರಾವಣದ ಜೊತೆ ಮಿಕ್ಸ್ ಮಾಡಿದಾಗ ಗಾಢವಾದ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗ್ತಿದೆ. ಅದೇ ನೀರಿನಲ್ಲಿ ಮಿಕ್ಸ್ ಮಾಡಿದಾಗ ನೀರನ್ನೋದು ತಟಸ್ಥ ದ್ರಾವಣ. ಇಲ್ಲಿ ಯಾವುದೇ ಬಣ್ಣದ ಬದಲಾವಣೆ ಅನ್ನೋದು ಕಾಣಿಸ್ತಿಲ್ಲ. ಇಲ್ಲಿ ನಾವು ವಿಶೇಷವಾಗಿ ಅರಿಶಿಣ ಮತ್ತೆ ಕೆಂಪು ಗುಲಾಬಿ ಸೂಚಕಗಳ ಬಗ್ಗೆ ನೋಡಿದ್ವಿ. ನಾನ್ ನಿಮಗೆ ಎನ್ಕರೇಜ್ ಮಾಡ್ತೀನಿ, ನೀವು ನೇರಳೆ ಅಥವಾ ಎಲೆಕೋಸು ಇಂಥ ಸೂಚಕಗಳಿರುತ್ತಲ್ವಾ, ಇದನ್ನ ತಯಾರು ಮಾಡಿ ಪ್ರತ್ಯಮ್ಲದ ಜೊತೆ
ಆಮ್ಲದ ಜೊತೆ ತಟಸ್ಥ ದ್ರಾವಣದ ಜೊತೆ ಬೆರೆತಾಗ ಏನಾಗುತ್ತೆ ಅಂತ ನೀವೊಂದು ಎಕ್ಸ್ಪೆರಿಮೆಂಟ್ ಮಾಡಿ.